ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ಬಿಗ್ ಸೈಜ್ ಬ್ಲೌಸ್. ಸೊ ಅದರಲ್ಲೂ ಏಜ್ ಆಗಿರೋರಿಗೆ ಅಂದಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರೋದು ಡೀಪ್ ಮತ್ತು ಬ್ರಾಡ್ ಇಡಲ್ಲ ಅಂತ, ಬಟ್ ಇಟ್ಟಿದ್ದಾರೆ. ಸೊ ಏಜ್ ಆಗಿರೋರಿಗೆ ಪರ್ಫೆಕ್ಟಾಗಿ ಈ ಬ್ಲೌಸ್ ಹೇಗಿದೆ ನನಗೆ ಹಾಗೆ ಬೇಕು ಅಂತ ಹೇಳಿದ್ದಾರೆ. ಸೊ ಹೇಗೆ ಈ ಬ್ಲೌಸ್ ಹೇಗಿದೆ ಹಾಗೆ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಮೆಷರ್ಮೆಂಟ್ ತೆಗಿತಾ ನಿಮಗೆ ಮಾರ್ಕ್ ಹಾಕೋದು ತೋರಿಸ್ತೀನಿ. ಡೈರೆಕ್ಟ್ ಇಲ್ಲಿ ಮೆಷರ್ಮೆಂಟ್ ತೆಗೆದು ಅಲ್ಲಿ ಮಾರ್ಕ್ ಹಾಕೋದನ್ನ ತೋರಿಸ್ಕೊಡ್ತೀನಿ. ಹೇಗೆ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದಿರ ನೋಡಿ, ಒಂದು ಒಳ್ಳೆ ಟಾಪಿಕ್ ಸಿಗುತ್ತೆ ನಿಮಗೆ. ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇವ್ರದ್ದು ಫಸ್ಟಿಗೆ ನಾವು ನೋಡ್ಕೊಬೇಕಾಗಿರುವಂಥದ್ದು ಲೆಂತ್ ನೋಡಿ. ಇವ್ರದ್ದು ಲೆಂತ್ ಬಂದು 14.5 ಇಂಚ್ ಇದೆ ನೋಡಿ. 14.5 ಇಂಚ್ ಲೆಂತ್ ಇದೆ. ಸೊ ಬ್ಯಾಕ್ ಪಾರ್ಟು ಲೆಂತ್ 14.5. ಸೊ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ನೋಡ್ಕೊಳ್ಳೋಣ. ಸೊ ಯಾವಾಗಲೂ ನಾವು ಈ ರೀತಿ ಟರ್ನ್ ಮಾಡಿ ನಾವು ಹುಕ್ಪಟ್ಟಿಯಿಂದ ಟರ್ನ್ ಮಾಡಿದ್ಕೊಂಡು ಹುಕ್ಪಟ್ಟಿಯಿಂದ ಮೆಷರ್ಮೆಂಟ್ ತೆಗೆದಾಗ ನಮಗೆ ಎಕ್ಸಾಕ್ಟ್ ಆಗಿ ಅದು ಎಷ್ಟಿದೆ ಅನ್ನೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ ನೋಡಿ. ಈ ರೀತಿ ಇಟ್ಕೊಳ್ಳಿ. ಸೊ ಇವ್ರದ್ದು ಬರ್ತಾ ಇದೆ 10.25 ಇಂಚು. ಚೆಸ್ಟ್ ಬಂದು 10.25 ಇಂಚು. 10.25 ಇಂಚು ಅಂತ ಅಂದ್ರೆ 10.5 ಅಂತ ಮಾಡ್ಕೊಂಬೇಡ. ಸೊ ಏನಕ್ಕಂದ್ರೆ ಈ ಸೈಡ್ ಇವ್ರದ್ದು ಸ್ವಲ್ಪ ವೇರಿಯೇಷನ್ ಬರುತ್ತೆ. ಸೊ ಏನು ಕಾಜಪಟ್ಟಿ ಇದೆ, ಸೊ ಅಲ್ಲಿ ಸೊ ಕಾಜಪಟ್ಟಿನ ಯಾವಾಗ್ಲೂ ಇಲ್ಲಿಂದ ತಗೊಳ್ಬೇಕು. ಸೊ ಇಲ್ಲಿಂದ ಬಂದಾಗ ನೋಡಿ ಇವ್ರದ್ದು 10.5 ಬರ್ತಾ ಇದೆ. 10.5ಗಿನ್ನ ಇನ್ನೊಂದು ಪಾಯಿಂಟ್ ಜಾಸ್ತಿ ಇದೆ. ಸೊ ಹಾಗಾಗಿ 10.5 ಅಂತ ಮಾಡ್ಕೊಳ್ಳೋಣ. ಸೊ ಫಿಟ್ಟಿಂಗ್ ಮಾಡುವಾಗ ಸೊ ಅವ್ರ ಬ್ಲೌಸ್ ಅಲ್ಲಿ ಹೇಗಿದೆ ಹಾಗೆ ಫಿಟ್ ಮಾಡ್ಕೊಳ್ಳೋಣ, ಓಕೆನಾ. ಸೊ 10.5 ಟೋಟಲ್. ಸೊ 10.5 ಅಂತ ಅಂದ್ರೆ 42 ಇಂಚು ಅಪ್ಪರ್ ಚೆಸ್ಟ್, 42 ಇಂಚು ಎದೆ ಸುತ್ತಳತೆಯ ಬ್ಲೌಸ್ನ ಕಟಿಂಗ್ ಇದು. ಫಸ್ಟಿಗೆ 10.5ಗೆ ಅವ್ರದ್ದೇನಿದೆ ಎಕ್ಸಾಕ್ಟ್ 10.5ಗೆ 3 ಇಂಚು ಸೇರಿಸಿ 13.5 ಇಂಚಿಗೆ ಬ್ಲೌಸ್ಗೆ ನಾವು ಅಗಲ ತಗೊಳ್ಳೋಣ. ನೋಡಿ ಇಲ್ಲಿ 13.5 ಬರ್ತಾ ಇದೆ. ಸೊ ಎಲ್ಲಾ ಕಡೆ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ 13.5 ಬರ್ತಾ ಇದೆ. 13.5ಗೆ ಸೊ ಒಂದೊಂದ್ಸರಿ ಲೈನಿಂಗ್ ಕಟ್ ಮಾಡುವಾಗ ಎಕ್ಸಾಕ್ಟ್ ಆಗಿ ಕಟ್ ಮಾಡಿರಲ್ಲ, ರಾಂಗ್ ಆಗಿ ಕಟ್ ಮಾಡಿರ್ತಾರೆ. ಸೊ ಇಲ್ಲಿ ನೀವು ಸ್ಟ್ರೈಟ್ ಮಾಡ್ಕೊಳ್ಬೇಕು ನೋಡಿ. 13.5 ಇಲ್ಲಿಗೆ ಬರುತ್ತೆ. 13.5 ಕರೆಕ್ಟಾಗಿ ನಾವು ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. $13.5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬ್ಲೌಸ್ನ ಉದ್ದ ನೋಡಿದ್ವಲ್ಲ, ರೆಡಿ 14.5. ಸೊ ಅದಕ್ಕೆ 1 ಇಂಚು ಸೇರಿಸಿ 15.5 ಇಂಚ್ಗೆ ಮಾರ್ಕ್ ಹಾಕೊಳ್ಳೋಣ. ಒಂದು ಲೈನ್ ಹಾಕೊಳ್ಳೋಣ. ಸೊ 1 ಇಂಚು ನಾನು ತಗೊಂಡಿರೋದು ಬ್ಯಾಕ್ ಪಾರ್ಟ್ಗೆ, ಫ್ರಂಟ್ ಪಾರ್ಟ್ಗೆ ಆಮೇಲೆ ತಗೊಳ್ಳೋಣ. 14.5 ಪ್ಲಸ್ 1 ಇಂಚು ಲೆಂತ್ಗೆ ಎಕ್ಸ್ಟ್ರಾ ತಗೊಂಡಿರೋದು. ನೆಕ್ಸ್ಟ್ ಈ ಬ್ಲೌಸ್ ಅಲ್ಲಿ ಫಸ್ಟ್ಗೆ ನಾವೇನ್ ಮಾರ್ಕ್ ಹಾಕೋಬೇಕು, ಶೋಲ್ಡರ್ ಮಾರ್ಕ್ ಹಾಕೊಳ್ಳೋಕೆ ಮುಂಚೆ ನಾವೇನ್ ಮಾರ್ಕ್ ಹಾಕೊಳ್ಬೇಕು, ನೆಕ್ ವಿಡ್ತ್. ಸೊ ನೆಕ್ ವಿಡ್ತ್ ಎಷ್ಟು ಬಂದಿದೆ ನೋಡ್ಕೊಳ್ಳೋಣ. ಸೊ ನೆಕ್ ವಿಡ್ತ್ ತಗೊಳ್ಳೋವಾಗ ನೀವು ಇಲ್ಲಿ ಲಾಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಮೇಲ್ಗಡೆ ಏನ್ ಬರುತ್ತೆ 2 ಬಟನ್ನ ನೀವು ನೀಟಾಗಿ ಲಾಕ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ. ಅದು ಹೇಗೆ ಕೂರುತ್ತೆ ಹಾಗೆ ಇಟ್ಕೊಳ್ಳಿ, ಆಯ್ತಾ. ಜಾಸ್ತಿ ಈ ತರ ಇಟ್ಕೊಳ್ಳೋದು ಅಥವಾ ಈ ರೀತಿ ಇಟ್ಕೊಳ್ಳೋದಲ್ಲ. ನೋಡಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಬ್ಲೌಸ್ನ ಹೇಗೆ ಹಾಕಿದ್ವಿ, ಸೊ ಅದು ಹೇಗೆ ಕೂರ್ತು ಅದಷ್ಟಕ್ಕದೇ ಹೇಗೆ ಕೂರ್ತು. ಸೊ ಈ ರೀತಿ ಇಟ್ಕೊಂಡು ನೋಡಿ ಇವಾಗ ಎಕ್ಸಾಕ್ಟ್ ಆಗಿ ಅದು ಕಾಣಿಸ್ತಾ ಇದೆ. ಅದಷ್ಟಕ್ಕದೇ ಕೂತಿರೋದು. ನಾನು ಹೀಗೂ ಜರುಗಿಸಿಲ್ಲ. ಇಲ್ಲಿಂದ ಮೆಷರ್ ಮಾಡ್ಕೊಂಡಾಗ ಎಷ್ಟು ಬರ್ತಾ ಇದೆ, 4 ಇಂಚು ಬರ್ತಾ ಇದೆ. ಸೊ 4 ಇಂಚಲ್ಲಿ ಅರ್ಧ ಅಂತ ಅಂದ್ರೆ 2 ಇಂಚು. 2 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ತೀನಿ.
ಅದಾದ್ಮೇಲೆ ಇವ್ರದ್ದು ಶೋಲ್ಡರ್ ಅಗಲ ಎಷ್ಟು ಬರ್ತಾ ಇದೆ ನೋಡ್ಕೊಳ್ಳೋಣ. ಸೊ ನೋಡಿ, ಶೋಲ್ಡರ್ ಅಗಲ ಬಂದು 2.25 ಇಂಚು ಬರ್ತಾ ಇದೆ. ಸೊ 2.25 ಇಂಚು ಇವರಿಗೆ ರೆಡಿ ಶೋಲ್ಡರ್ ಬೇಕು. ಸೊ ಸೀಮಿಂಗ್ ಅಲೈನ್ಸ್ಗೆ ಅಂತ ನಾವು 3 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಸೊ 2.25 ಪ್ಲಸ್ 3/4 ಇಂಚು ಸೀಮಿಂಗ್ ಅಲೈನ್ಸ್ಗೆ 3/4 ಇಂಚ್ ತಗೊಳ್ಬೇಕು. ಸೊ 2.25 ಪ್ಲಸ್ 3/4 ಇಂಚು ಸೇರಿದ್ರೆ 3 ಇಂಚ್ ಆಗುತ್ತೆ. ಸೊ 3 ಇಂಚಿಗೆ ಮಾರ್ಕ್ ಹಾಕೊಳ್ತೀನಿ. ಸೊ ಟೋಟಲ್ ಶೋಲ್ಡರ್ ಎಷ್ಟಾಯ್ತು? 5 ಇಂಚ್ ಆಯ್ತು. ಸೊ ನೆಕ್ಸ್ಟ್ ಇವ್ರ ಆರ್ಮೋಲ್ ಲೆಂತ್ ಎಷ್ಟು ಇಟ್ಟಿದ್ದಾರೆ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿ ಈ ತರ ಇಟ್ಕೊಂಡು ಇಲ್ಲಿಂದ ನೋಡಿ ಈ ತರ ಟೇಪ್ನ ಇಲ್ಲಿ ಏನ್ ಸ್ಲೀವ್ ಅಟ್ಯಾಚ್ ಮಾಡಿದೀವಿ ಇಲ್ಲಿಗೆ ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ. ಸೊ ಎಲ್ಲಿಗೆ ಫೋಲ್ಡ್ ಆಗಿದೆ? ಅದು 5.25 ಇಂಚಿಗೆ ಫೋಲ್ಡ್ ಆಗಿದೆ. ಓಕೆನಾ, 5.25 ಇಂಚಿಗೆ ಫೋಲ್ಡ್ ಆಗಿದೆ. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋಗಿರುತ್ತೆ. ಸೊ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋದಾಗ 5.25 ಪ್ಲಸ್ ಅರ್ಧ ಇಂಚು 5.75 ಇಂಚ್ ಆಗುತ್ತೆ. 5.75 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊಳ್ಳೋಣ. ಸೊ ಇಲ್ಲಿಂದ ನಾವು ಎಷ್ಟು ಮೆಜರ್ ಹಾಕಿದೀವಿ? 5 ಇಂಚು. ಸೊ 5 ಇಂಚಿನ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 10.25 ಇಂಚು ಅಪ್ಪರ್ ಚೆಸ್ಟ್ ಏನಿದೆ ಅದು 10.25 ಇಂಚು ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. 2 ಇಂಚು ಸೀಮಿಂಗ್ ಅಲೈನ್ಸ್ಗೆ. ಸೊ ಇಲ್ಲಿಂದ 1.25 ಇಂಚ್ಗೆ ನೀವು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಆರ್ಮೋಲ್ ಶೇಪ್ ಕೊಡೋಣ. ನೆಕ್ಸ್ಟು ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಏನ್ ಶೋಲ್ಡರ್ ಅಟ್ಯಾಚ್ ಆಗಿದೆ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಸೊ ಇಲ್ಲಿಗೆ ಬರುತ್ತಲ್ಲ, ಇಲ್ಲಿಗೆ ಕರೆಕ್ಟಾಗಿ ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ. ಸೊ ಎಲ್ಲಿಗೆ ಫೋಲ್ಡ್ ಆಗಿದೆ ನೋಡಿ, ಈ ಫೋಲ್ಡ್ ನೋಡ್ಕೋಬೇಕು. ಓಕೆನಾ, ಸೊ ಇದು ಕರೆಕ್ಟಾಗಿ 10 ಇಂಚಿಗೆ ಫೋಲ್ಡ್ ಆಗಿದೆ. 10 ಇಂಚು ಆಮೇಲೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಬೇಕಲ್ಲ. ಸೊ ಟೋಟಲ್ 10.25 ಇಂಚಿಗೆ ನಾವು ಬ್ಯಾಕ್ ಡೀಪ್ನ ಮಾರ್ಕ್ ಹಾಕೊಳ್ಳೋಣ. ಓಕೆನಾ, ಸೊ ನೆಕ್ಸ್ಟು ಇವ್ರದ್ದು ಬ್ರಾಡ್ ಎಷ್ಟಿದೆ ನೋಡ್ಕೊಳ್ಳೋಣ. ಸೊ ಇವ್ರದ್ದು ಬ್ರಾಡ್ ಬಂದು 7 ಇಂಚ್ ಇದೆ. ಸೊ 7 ಇಂಚ್ ಅಂದ್ರೆ ಅದ್ರಲ್ಲಿ ಅರ್ಧ ಅಂದ್ರೆ 3.25 ಇಂಚು. 3.25 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಸೊ ಈಗ ಇದು ಜಾಯಿನ್ ಮಾಡ್ಕೊಳ್ಳೋಣ. ಸೊ ಬ್ಲೌಸ್ ಅಲ್ಲಿ ಇರೋದು ರೌಂಡ್ ನೆಕ್. ಸೊ ಏನಿದೆ ಅದನ್ನ ಇಟ್ಬಿಡೋಣ. ಅವ್ರದ್ದೇನು 7 ಇಂಚ್ ಬಂತು ಬ್ರಾಡು. ಸೊ ಅದ್ರಲ್ಲಿ ಅರ್ಧ ಅಂದ್ರೆ 3.25 ನೋಡಿ. ಸೊ ಈ ಲೈನ್ ಏನಿದೆ ಇಲ್ಲಿ ಬರುತ್ತೆ, ಇಲ್ಲಿಂದ 1 ಇಂಚು ಮೇಲಕ್ಕೆ ತಗೊಳ್ಳಿ. ಸೊ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇಲ್ಲೇ ಬ್ರಾಡ್ ಜಾಸ್ತಿ ಬರೋದು. ಸೊ ಹಾಗಾಗಿ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಓಕೆನಾ, ಸೊ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ, ಈ ರೀತಿ ರೌಂಡ್ ಶೇಪ್ ಕೊಡೋಣ. ಸೊ ನೆಕ್ಸ್ಟ್ ಇವ್ರದ್ದು ಸೊಂಟದ ಸುತ್ತಳತೆ ಎಷ್ಟಿದೆ ನೋಡ್ಕೊಳ್ಳೋಣ. ಸೊ ಉಪ್ಪಟ್ಟಿ ಲೆಕ್ಕಕ್ಕೆ ತಗೊಳ್ಬೇಕು. ಇಲ್ಲಿಂದ ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ಕಾಜಾ ಪಟ್ಟಿ ಈ ಎಂಡ್ವರ್ಗು ಲೆಕ್ಕ ತಗೊಳಂಗಿಲ್ಲ. ಇಲ್ಲಿ ಏನಿದೆ ಸೊ ಇಲ್ಲಿ ಕಾಜಾ ಶುರುವಾಗಿದೆಯಲ್ಲ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇಲ್ಲಿಗೆ ನಮ್ಗೆ ಬರ್ತಾ ಇರೋದು 39 ಇಂಚು. 39 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಆಗುತ್ತೆ. ಸೊ 9.25ಗೆ 1 ಇಂಚು ಸೇರಿಸ್ಕೊಂಡು 10.25 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ನೋಡಿ, 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. 10.25 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದು ಬ್ಯಾಕ್ ಅಲ್ಲಿ ಡಾಟ್ ಬರುತ್ತಲ್ಲ ನೋಡಿ, ಈ ಡಾಟ್ ಹಿಡಿಲಿಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತಗೊಂಡಿರೋದು. ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ. ಸೆಂಟರ್ಗೆ ಮಾರ್ಕ್ ಹಾಕೊಳ್ಳಿ. ಸೊ ಡಾಟ್ ಮಾರ್ಕ್ ಹಾಕೊಳ್ಳೋಣ. ಸೊ ಏನು ಡೀಪ್ ಇದೆ ಅದಕ್ಕೂ ನಮ್ಮ ಡಾಟ್ ಲೆಂತ್ಗೂ 1 ಇಂಚ್ ಅಷ್ಟು ಡಿಫ್ರೆನ್ಸ್ ಇರಲಿ. ಸೊ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಸೊ ಡಾಟ್ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 2 ಇಂಚು ಮಾರ್ಜಿನ್. ಈಗ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ.
ಇಷ್ಟಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಕೊಬೇಕಾಗಿರುವಂತದ್ದು ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಾ ಅಂತ. ಸೊ ಆರ್ಮೋಲ್ ಲೆಂತ್ ಇವ್ರದ್ದು ಎಷ್ಟು ಹೇಳಿದ್ದಾರೆ, ಎಷ್ಟಿತ್ತು ಅಷ್ಟು ಇಟ್ಕೊಂಡಿದೀವಿ. ಸೊ ಆರ್ಮೋಲ್ ರೌಂಡ್ ನ ನಾವು ಮೆಷರ್ ಮಾಡ್ಕೊಳ್ಳೋಣ. ಕರೆಕ್ಟ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರೋ ಹತ್ರ ಈ ರೀತಿ ಇಟ್ಕೊಂಡು ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ಇವ್ರದ್ದು ನೋಡಿ 9 ಇಂಚ್ ಬರ್ತಾ ಇದೆ. ಮೆಷರ್ ಮಾಡ್ಕೊಳ್ಳೋಣ ಎಷ್ಟು ಬರ್ತಾ ಇದೆ ಅಂತ. ಇದರಲ್ಲಿ 9 ಇಂಚ್ ಇತ್ತು, ಇದರಲ್ಲಿ 9 ಇಂಚು ಬಂದ್ರೆ ಕರೆಕ್ಟ್ ಆಗಿ ಬಂದಿದೆ ಅಂತ, ಅಥವಾ ಏನ್ ಬಂದಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ ನನಗೆ 1/2 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ. ಸೊ 9.5 ಇಂಚ್ ಬರ್ತಾ ಇದೆ. ಏನಕ್ಕೆ? ಸೊ ಏನಕ್ಕೆ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಡಬಲ್ ಫೋಲ್ಡ್ ಮಾಡಿದ್ದಾರೆ ಇವರು, ನಾರ್ಮಲ್ ಆಗಿ ಶೋಲ್ಡರ್ ಅಟ್ಯಾಚ್ ಮಾಡಿಲ್ಲ, ಡಬಲ್ ಫೋಲ್ಡ್ ಮಾಡಿದ್ದಾರೆ. ಓಕೆನಾ. ಸೊ ಇಲ್ಲಿ ನಾವು ಆರ್ಮೋಲ್ ಲೆಂತ್ ನ ಇಲ್ಲಿ 5.25 ತಗೊಂಡಿದ್ರು. ಓಕೆನಾ. ಸೊ ಇಲ್ಲಿ 5.25 ತಗೊಂಡಿದ್ರು, 5.25 ಬಂದಿತ್ತು. ಸೊ 5.25 ತಗೊಂಡ್ವಿ. ಏನಕ್ಕಂದ್ರೆ ಅವ್ರು ಇಲ್ಲಿ ಡಬಲ್ ಫೋಲ್ಡ್ ಮಾಡ್ಲಿಕ್ಕೋಸ್ಕರ ಎಕ್ಸ್ಟ್ರಾ ತಗೊಂಡಿದ್ರು. ಬಟ್ ಇಲ್ಲಿ ನಾವು ನಾರ್ಮಲ್ ಆಗಿ ಏನು ಶೋಲ್ಡರ್ ಅಟ್ಯಾಚ್ ಮಾಡ್ತೀವಿ ಸೊ ಅದೇ ತರ ಮಾಡ್ತೀವಿ. ಸೊ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಂತು. ನಾನು ರೆಗ್ಯುಲರ್ ಆಗಿ ನಾನು ಹೇಳ್ತೀನಲ್ಲ, ಏನು ಶೋಲ್ಡರ್ ಇರುತ್ತೆ 5 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 5.25 ಇಂಚು ತಗೊಳ್ಬೇಕಂತ. ಸೊ ಈಗ ನಾವು ಅದೇ ಕೆಲಸ ಮಾಡೋಣ. 5.25 ಇಂಚ್ಗೆ 9.25 ಇಂಚ್ ಬಂತಲ್ಲ, ಸೊ 1/2 ಇಂಚ್ ಕಡಿಮೆ ಮಾಡಬೇಕು. ಸೊ ಅವರು ಡಬಲ್ ಫೋಲ್ಡ್ ಮಾಡಿ ಹಿಡಿಲಿಕ್ಕೋಸ್ಕರ ಅವ್ರು ಎಕ್ಸ್ಟ್ರಾ ತಗೊಂಡಿರ್ತಾರೆ. ಸೊ ಇವಾಗ ನಾರ್ಮಲ್ ಮಾಡ್ತೀವಿ, ಇಲ್ಲ ನಾವು ಅವ್ರ ತರನೇ ಡಬಲ್ ಫೋಲ್ಡ್ ಮಾಡ್ಬೋದು. ಸೊ ಈಗ ಅವ್ರು ನನಗೆ ಹೇಳಿದ್ರೆ ನಂಗೆ ಡಬಲ್ ಫೋಲ್ಡ್ ಮಾಡಬೇಡಿ, ನಂಗೆ ಅಲ್ಲಿ ಒತ್ತುತ್ತೆ, ನೀವು ನಾರ್ಮಲ್ ಆಗಿ ಸ್ಟಿಚ್ ಮಾಡಿ ಅಂತ. ಆ ತರನೇ ಸ್ಟಿಚ್ ಮಾಡ್ಬೇಕಾಗತ್ತೆ. ಈಗ ನಾವು ನೋಡಿ 1/4 ಇಂಚಿಗೆ ಇಲ್ಲಿಗೆ ಮಾರ್ಕ್ ಹಾಕೊಂಡು ಸೊ ಈ ರೀತಿ ಶೇಪ್ ಕೊಟ್ಟಾಗ ಇಲ್ಲಿಗೆ ಬರುತ್ತೆ. ಸೊ ಅಪ್ಪರ್ ಚೆಸ್ಟ್ ಬಂದು ನೋಡಿ ಇಲ್ಲಿದೆ. ಸೊ ಈಗ ನಾವು ಮೆಷರ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ. ನೋಡಿ ಇವಾಗ ಈ ಲೈನ್ ನಾವು ಮೆಷರ್ ಮಾಡ್ಕೊಳ್ಳಂಗಿಲ್ಲ, ಈ ಲೈನಿಗೆ ಮೆಷರ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಎಕ್ಸಾಕ್ಟ್ ಆಗಿ 9 ಇಂಚ್ ಬಂತು. ಸೊ ನೀವು ಮಾಡುವಾಗ ಈ ತರ ನಿಮ್ಗೆ ಎಕ್ಸ್ಟ್ರಾ ಬಂದಾಗ, ಸೊ ಇವಾಗ ಏನ್ ಹೇಳ್ಕೊಟ್ಟೆ ಅದನ್ನ ಫಾಲೋ ಮಾಡಿ, ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಈಗ ನಾವು ಇದನ್ನ ಲೆಕ್ಕಕ್ಕೆ ತಗೊಳ್ಬೇಕು, ಇದನ್ನ ಲೆಕ್ಕಕ್ಕೆ ತಗೊಳಂಗಿಲ್ಲ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಕಟಿಂಗ್ ಡೀಟೇಲ್. ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನ ಫೋಲ್ಡ್ ಮಾಡಿ ನಾವು ಪ್ರೆಸ್ ಮಾಡ್ಕೊಳ್ಳೋಣ. ಸೊ ಈ ಕಡೆ ಪ್ರಿಂಟ್ ಬಂದಿರುತ್ತೆ, ಇದನ್ನ ಹೈಲೈಟ್ ಮಾಡ್ಕೊಳ್ಳೋಣ. ಸೊ ನಮ್ಮ ಬ್ಯಾಕ್ ಪಾರ್ಟ್ ಆಯ್ತು. ಈಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ 14.5 ಪ್ಲಸ್ 1 ಇಂಚು 15.5 ಇಂಚ್ಗೆ ಬ್ಯಾಕ್ ಪಾರ್ಟ್ ತಗೊಂಡಿದ್ವಿ. ಫ್ರಂಟ್ ಪಾರ್ಟ್ಗೆ ರೆಡಿ 14.5 ಪ್ಲಸ್ 2 ಇಂಚು 16.5 ಇಂಚು ತಗೊಬೇಕು. ಸೊ ಇಷ್ಟು ಎಕ್ಸ್ಟ್ರಾ ಇದೆ, ಅದನ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ 1/2 ಇಂಚು ಮಾರ್ಕ್ ಹಾಕೊಳ್ಳೋಣ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಇಟ್ಟಿದ್ವಿ ಸೇಮ್ ಅದೇ ತರ ಇಟ್ಕೊಳ್ಳೋಣ. 5 ಇಂಚು ಶೋಲ್ಡರ್, 5.25 ಇಂಚು. ಸೊ ಇಲ್ಲಿ ನಾವು ಚೇಂಜ್ ಮಾಡಿದ್ವಲ್ಲ, 5.25 ಇಂಚಿಗೆ ಮಾರ್ಕ್ ಹಾಕೊಂಡ್ವಿ. ಫಸ್ಟ್ ಹಾಕಿದ್ದು 5.25 ಇಂಚ್ಗೆ, ಅದಾದ್ಮೇಲೆ 5.25 ಇಂಚ್ಗೆ ಹಾಕೊಂಡಿದ್ವಿ. ಸೊ 5.25 ಇಂಚ್ಗೆ ಇಲ್ಲಿ ಹಾಕೊಳ್ಳೋಣ. ಸೊ ಇಲ್ಲಿ ಎಷ್ಟಿದೆ ಅಷ್ಟೇ ಮಾರ್ಕ್ ಇಲ್ಲ ಹಾಕೊಳ್ಳೋಣ. ಇದೇ ಸುತ್ತಳತೆಯ 4ನೇ ಒಂದು ಭಾಗ 10.25 ಇಂಚು. ಸೊ ಇಲ್ಲಿ 1/2 ಇಂಚ್ ಡಾಟ್ಗೋಸ್ಕರ ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಹಾಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಹಾಕೊಳ್ಳೋಣ.
ನೆಕ್ ವಿಡ್ತ್ ಬಂದು 2 ಇಂಚು. ಸೊ ಫ್ರಂಟ್ ಅಲ್ಲಿ ನೆಕ್ ಡೀಪ್ ಎಷ್ಟಿದೆ ನೋಡೋಣ. ಸೊ ಇಲ್ಲಿಂದ ರೀತಿ ತಗೊಳ್ಳಿ, ಯಾವ ಕಡೆನಾದ್ರೂ ತಗೊಳ್ಳಿ, ಕಾಜಪಟ್ಟಿ ಆದ್ರೂ ಓಕೆ, ಹುಕ್ ಪಟ್ಟಿ ಆದ್ರೂ ಓಕೆ, ಯಾವ ಕಡೆಯಿಂದನಾದ್ರೂ ಮೆಷರ್ ತಗೊಳ್ಳಿ. ಇಲ್ಲೇನು ಶೋಲ್ಡರ್ ಅಟ್ಯಾಚ್ ಆಗಿದೆ, ಇಲ್ಲಿಂದ ಟೇಪ್ ಇಟ್ಕೊಂಡು ಸೊ ಈ ಎಂಡ್ಗೆ ಮಡ್ಚೋಣ. ಸೊ ಎಷ್ಟು ಎಲ್ಲಿಗೆ ಫೋಲ್ಡ್ ಆಗ್ತಾ ಇದೆ ನೋಡಿ, 7 ಇಂಚ್, 7 ಇಂಚಿಗೆ ಫೋಲ್ಡ್ ಆಗ್ತಾ ಇದೆ. 7 ಇಂಚಿಗೆ ಮಾರ್ಕ್ ಹಾಕೋಣ, ಪ್ಲಸ್ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ಗೆ, ಸೊ 7.5 ಇಂಚು. ಸೊ ಇಲ್ಲಿ 2 ಇಂಚ್ ಇಟ್ಟಿದ್ದೀವಿ, ಸೊ ಅಷ್ಟೇ ಇಲ್ಲೂ ಕೂಡ ಇಡೋಣ. ಇಲ್ಲೊಂದು ರೌಂಡ್ ಶೇಪ್ ಕೊಡಿ. ಸೊ ನೆಕ್ಸ್ಟ್ ಅಪೆಕ್ಸ್ ಪಾಯಿಂಟ್ನ ಮೆಷರ್ ಮಾಡ್ಕೊಳ್ಳೋಣ. ಶೋಲ್ಡರ್ ಅಟ್ಯಾಚ್ ಹತ್ರ ಟೇಪ್ ಇಟ್ಟು ಇಲ್ಲೇನು ಡಾಟ್ ಇದೆ, ಈ ಡಾಟ್ ಹತ್ರ ನೋಡಿ ಈ ಥರ 10.5 ಇಂಚ್ ಬರ್ತಾ ಇದೆ ನೋಡಿ. ಈ ಡಾಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಡಾಟ್ಗೆ ಕರೆಕ್ಟಾಗಿ ಇದು 10.5 ಇಂಚ್ ಬರ್ತಾ ಇದೆ. 10.5 ಇಂಚಿಗೆ ಕರೆಕ್ಟಾಗಿ ನಮಗೆ ಬರ್ಬೇಕಂದ್ರೆ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಹೋಗುತ್ತೆ. ಸೊ 10.5 ಪ್ಲಸ್ ಅರ್ಧ ಇಂಚು 11 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಲೈನ್ ಹಾಕೊಳ್ಳೋಣ. ಸೊ ಇವ್ರದ್ದು ಡಾಟ್ ಲೆಂತ್ ಎಷ್ಟು ಬರುತ್ತೆ ನೋಡೋಣ. ನೋಡಿ ಇಲ್ಲಿಂದ 2.5 ಇಂಚ್ ಬರುತ್ತೆ. ಸೊ ಇಲ್ಲಿಂದ ಕೆಳಗಡೆಗೆ 2.5 ಇಂಚಿಗೆ ಸೊ ಅಂಡರ್ ಬಸ್ಟ್ ಲೈನ್ ಇದು. ಸೊ ಅದನ್ನ ಮಾರ್ಕ್ ಹಾಕೊಳ್ಳೋಣ, ಲೈನ್ ಹಾಕೊಳ್ಳೋಣ. ಇವ್ರದ್ದು ವಿಡ್ತ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಸೊ ಈ ಮೇನ್ ಡಾಟ್ಗೆ ವಿಡ್ತ್ ಇಲ್ಲಿ ನೋಡಿ ಬರ್ತಾ ಇದೆ 4 ಇಂಚು. 4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲೂ ಅಷ್ಟೇ 4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಇವ್ರದ್ದು ಫುಲ್ ಬಸ್ಟ್ ಅಂದ್ರೆ ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ ರೌಂಡ್ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಟೇಪ್ನಲ್ಲಿ ಈ ರೀತಿ ಇಟ್ಕೊಂಡು ಸೊ ಇವ್ರದ್ದು ಬರ್ತಾ ಇದೆ 10.25 ಇಂಚು. ಇಲ್ಲಿಂದ 10.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಅದೇ ಮಾರ್ಕ್ ಇಲ್ಲೂ ಕೂಡ ಹಾಕೊಳ್ಳಿ. ಸೊ ಅಷ್ಟೇ ಮಾರ್ಕ್ ಇಲ್ಲೂ ಕೂಡ ಹಾಕೊಬೇಕು. ಲೈನ್ ಹಾಕೊಳ್ಳೋಣ. 2 ಇಂಚ್ ಮಾರ್ಜಿನ್. ಇಲ್ಲೊಂದು ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಇವ್ರದ್ದು ಸೊಂಟದ ಸುತ್ತಳತೆ ನಮ್ಗೆ ಎಷ್ಟು ಬಂತು, 39 ಇಂಚು ಬಂತು. ಇನ್ನೊಂದ್ಸರಿ ಮೆಷರ್ ಮಾಡ್ಕೊಳ್ಳೋಣ. ಇಂಚು 39 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಬರುತ್ತೆ ನೋಡಿ. ಇಲ್ಲಿಂದ 9.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿ ಎಷ್ಟು ಮಿಗ್ತಾ ಇದೆ ನಮಗೆ, ಇಲ್ಲಿ ಮಿಗ್ತಾ ಇರೋದು ನಮಗೆ 1.5 ಇಂಚು ಹತ್ತತ್ರ ಅಷ್ಟೇ. ಸೊ ಈ ಕಡೆ 3/4 ಇಂಚು, ಈ ಕಡೆ 3/4 ಇಂಚು ಮಾರ್ಕ್ ಮಾಡಿಕೊಂಡು ಸೊ ಮೇನ್ ಡಾಟ್ ಏನಿದೆ ಅದು ಮಾರ್ಕ್ ಹಾಕೊಳ್ಳೋಣ. ಇಲ್ಲಿಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ಶೇಪ್ ಕೊಡಿ. ಸೊ ಅದಾದ್ಮೇಲೆ ನಾರ್ಮಲ್ ನೀವು ಡಾಟ್ ಮಾರ್ಕ್ನ ಹೇಗೆ ಹಾಕೊಳ್ತೀರಾ ಹಾಗೆ ಹಾಕೊಳ್ಳಿ. ಇಲ್ಲಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಳ್ಳೋಣ. ಸೊ ಇಲ್ಲಿಂದ ವಿಡ್ತ್ ಇವ್ರದ್ದು ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ಸೊ ಇವ್ರದ್ದು 1.25 ಇಂಚು ಬರ್ತಾ ಇದೆ. ಸೊ 1.25 ಇಂಚಿಗೆ ಡಾಟ್ ಮಾರ್ಕ್ ಹಾಕೊಳ್ಳಿ. ಸೊ ಮತ್ತೆ ಇಲ್ಲಿಂದನೂ 2 ಇಂಚು ಮೇಲಕ್ಕೆ ಇಟ್ಕೊಂಡು ಇಲ್ಲಿಂದ 1.25 ಇಂಚು, 1.5 1.25 ಎರಡು ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಯಾವ್ದು ಬೇಕಾದ್ರೂ ಹಾಕೊಳ್ಬೋದು. ಸೊ ಅಳತೆ ಬ್ಲೌಸಲ್ಲಿ 1.25 ಇದೆ ಅಂದರೆ 1.25 ಗ್ಯಾಪ್ ಕೊಟ್ಟು ಇಲ್ಲಿಂದ 4ನೇ ಡಾಟ್ ಹಾಕೊಳ್ಳಿ. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ನ ಕಟ್ಟಿಂಗು. ಈಗ ಇದನ್ನ ಫೋಲ್ಡ್ ಮಾಡಿ
ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡಿಕೊಂಡು ಸೆಂಟರಲ್ಲಿ ಓಪನ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಮಾರ್ಕ್ ಬಂದಿದೆಯಲ್ಲ, ಹೈಲೈಟ್ ಮಾಡ್ಕೊಳ್ಳಿ ಈ ರೀತಿ. ಸೊ ನೆಕ್ಸ್ಟ್ ಉಳಿದಿರೋಂಥದ್ದು ಸ್ಲೀವ್ ಕಟಿಂಗ್. ಸೊ ಇವಾಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಮಿಕ್ಕಿರೋ ಫ್ಯಾಬ್ರಿಕ್ನ ಈ ರೀತಿ 2 ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. 2 ಪೀಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಮತ್ತೆ ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಲೆಂತ್ ನೋಡ್ಕೊಳ್ಳೋಣ. ಲೆಂತ್ ಇವ್ರದ್ದು 10 ಇಂಚು ಬರ್ತಾ ಇದೆ. 10 ಇಂಚುಗೆ 1 ಇಂಚು ಸೇರಿಸ್ಕೊಬೇಕು. 10 + 1 ಇಂಚು 11 ಇಂಚ್ ಆಗುತ್ತೆ. ಸೊ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಏನೊಂದು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ಇದೆ, ಕಟ್ ಮಾಡ್ಬಿಡೋಣ. ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ಇದೆ, ಕಟ್ ಮಾಡಿಬಿಡ್ತೀನಿ. ಸೊ ನೆಕ್ಸ್ಟ್ ನೋಡಿ, ಈ ಅಗಲ ಏನಿದೆ ಕಡಿಮೆ ಬರುತ್ತೆ. 9 ಇಂಚು ಅಂದ್ರೆ 9 ಇಂಚ್ ಅಂದ್ರೆ ಅದ್ರ 18 ಇಂಚು ಆರ್ಮೋಲ್ ರೌಂಡ್, ಫುಲ್ ಆರ್ಮೋಲ್ ರೌಂಡ್, ಅದರಲ್ಲಿ 9 ಇಂಚು ಬರಬೇಕು. ಸೊ ನೋಡಿ ಕಾರ್ನರ್ ಇಂದ ನೋಡಿದಾಗ 9 ಇಂಚ್ ಬರುತ್ತೆ, ಬಟ್ 2 ಇಂಚ್ ಮಾರ್ಜಿನ್ಗೆ ಶಾರ್ಟೇಜ್ ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಸ್ಲೀವ್ ಕಟಿಂಗ್ ಮಾಡ್ಕೊಳಕ್ ಮುಂಚೆ ತರ ಮಿಕ್ಕಿರುತ್ತಲ್ಲ ಪೀಸು, ನೋಡಿ ಇದು ಫೋಲ್ಡ್ ಅಲ್ಲಿ ಹಾಕಿದಾಗ 4 ಪೀಸ್ ಇರುತ್ತೆ. ಸೊ ಇದನ್ನು ಅಷ್ಟೇ, ಇದು 2 ಪೀಸ್ ಇದೆ, ಫೋಲ್ಡ್ ಮಾಡಿದಾಗ 4 ಪೀಸ್ ಆಯ್ತು. ಕಟ್ ಮಾಡಿಕೊಂಡು ನೋಡಿ ಇದು ಓಪನ್ ಮಾಡಿ, ಈ ಕಡೆ 2 ಪೀಸ್, ಈ ಕಡೆ 2 ಪೀಸು ಅಟ್ಯಾಚ್ ಮಾಡ್ಕೊಬೇಕು. ಈ ಕಡೆ 2, ಈ ಕಡೆ 2 ಪೂರ್ತಿ ಇದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸಾಕು. ಇಲ್ಲಿಂದ ನಾವು ಹೇಗಿದ್ರು ಇದಕ್ಕೆ ಬಿಡ್ತೀವಿ, ನಾವು ಇದಕ್ಕೆ ಕ್ಯಾಪ್ ಹೈಟ್ ಬಿಡ್ತೀವಿ. ಸೊ ಇಷ್ಟು ಇದ್ರೆ, ಇಷ್ಟು ಓಪನ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ. 2 ಪೀಸ್ಗೂ ಸೈಡಲ್ಲಿ ನಾನು ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಇದನ್ನ ನಾವು ಒಂದ್ರ ಮೇಲೆ ಒಂದು ಹಾಕೊಂಡು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಇದನ್ನ ಈ ರೀತಿ ಫೋಲ್ಡ್ 4 ಫೋಲ್ಡ್ ಅಲ್ಲಿ ಮಾರ್ಕ್ ಹಾಕೊಳ್ಳಿ. ನೋಡಿ ಎಕ್ಸಾಕ್ಟ್ ಆಗಿ ಇಟ್ಕೊಳ್ಳಿ, ಕರೆಕ್ಟ್ ಆಗಿ. ಈ ರೀತಿ. ಸೊ ಈಗ ಕ್ಯಾಪ್ ಹೈಟ್ ಮಾರ್ಕ್ ಹಾಕೋಣ. ಏನು ಅಪ್ಪರ್ ಚೆಸ್ಟ್ ಇದೆ, ಸೊ ಅದ್ರದ್ದು 10ನೇ 1 ಭಾಗ ಅಂದ್ರೆ ಇವ್ರದ್ದು 4 ಇಂಚು 4.25 ಇಂಚು ಬರುತ್ತೆ. 4 ಇಂಚು ಇಟ್ರು ನಡೆಯುತ್ತೆ, 4.25 ಇಟ್ರು ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈ ತರ ಮಾರ್ಕ್ ಹಾಕೊಳ್ಳಿ. ಸೊ ಈ ಕಾರ್ನರ್ ಇಂದ ಇವ್ರದ್ದು ಏನು 9 ಇಂಚು ನಾವು ಇಟ್ಟಿದೀವಿ ಆರ್ಮೋಲ್ ರೌಂಡ್ ಅಲ್ಲಿ, ಬಾಡಿ ಪೀಸ್ ಅಲ್ಲಿ. ಸೊ ಆ 9 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1 ಅಥವಾ 1.5 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿ ಸ್ಲೀವ್ ಶೇಪ್ ಕೊಡಿ. ಅದಾದ್ಮೇಲೆ ಈ ರೀತಿ ತೋಳಿನ ಸುತ್ತಳತೆ. ನೋಡಿ ಇದೆಷ್ಟು ಬರ್ತಾ ಇದೆ, 6.25 ಇಂಚು ಬರ್ತಾ ಇದೆ. ಸೊ ಇಲ್ಲಿಂದ 6.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್, ಇಲ್ಲೂ ಅಷ್ಟೇ 2 ಇಂಚು ಮಾರ್ಜಿನ್ಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ. ಈ ರೀತಿ ಈಗ ಕಟ್ ಮಾಡ್ಕೊಳ್ಳೋಣ. ಸೆಂಟರಲ್ಲಿ ನಾಚ್ ಹಾಕೊಳ್ಳಿ. ಸೊ ಇದನ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸ್ಲೀವ್ ಶೇಪ್ನ ತೆಗಿಯೋಣ. ಸೊ ಇದು ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚು. ಸೊ ಇಮಿಡಿಯೇಟ್ ಆಗಿ ನೀವು ಚೆಕ್ ಮಾಡ್ಕೊಬೇಕು ಏನ್ ಬಾಡಿ ಪಾರ್ಟ್ ಅಲ್ಲಿ ನಾವು ಕಟ್ ಮಾಡ್ಕೊಂಡಿದೀವಿ, ಸೊ ಅಲ್ಲಿಗೆ ಆರ್ಮೋಲ್ ರೌಂಡ್ ಮ್ಯಾಚ್ ಆಗುತ್ತಾ ಅಂತ. ಸೊ ಈಗ ನೀವು ಚೆಕ್ ಮಾಡ್ಕೊಳ್ಬೇಕು ಸ್ಲೀವ್ ಕರೆಕ್ಟ್ ಆಗಿ ಕಟಿಂಗ್ ಬಂದಿದ್ಯಾ ಅಂತ. ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಇದು, ಫ್ರಂಟ್ ಪಾರ್ಟ್ ಇದು. ಸೊ ಬ್ಯಾಕ್ ಪಾರ್ಟ್ಗಿನ ಫ್ರಂಟ್ ಪಾರ್ಟ್ 1/2 ಇಂಚು ಎಕ್ಸ್ಟ್ರಾನೇ ಇರುತ್ತೆ. ಸ್ಲೀವ್ ಅಲ್ಲೂ ಅಷ್ಟೇ, ಬಾಡಿ ಪೀಸ್ ಅಲ್ಲೂ ಅಷ್ಟೇ. ಏನಕ್ಕಂದ್ರೆ ನಾವು ಇದನ್ನ ಒಳಗಿಂದ ಕಟ್ ಮಾಡಿರ್ತೀವಿ, ಹಾಗಾಗಿ. ಸೊ ಯಾವಾಗ್ಲೂ ನೀವು ಕರೆಕ್ಟ್ ಆಗಿ ಬಂದಿದ್ಯಾ ಅಂತ ತಿಳ್ಕೊಳಕ್ಕೆ ನೀವೇನ್ ಮಾಡ್ಬೇಕು, ಬ್ಯಾಕ್ ಪಾರ್ಟ್ ನ ಚೆಕ್ ಮಾಡ್ಕೊಬೇಕು.
ಆಯ್ತಾ. ಸೊ ಹೇಗೆ ಚೆಕ್ ಮಾಡ್ಕೊಳ್ಳೋದು, ಸೊ ಇಲ್ಲಿ ನೋಡಿ ಸೆಂಟರ್ ಅಲ್ಲಿ ಒಂದು ನಾಚ್ ಹಾಕಿರ್ತೀವಲ್ಲ, ಆ ನಾಚ್ನ ಇಲ್ಲಿ ನಾವು ಶೋಲ್ಡರ್ ಅಟ್ಯಾಚ್ ಮಾಡ್ಲಿಕ್ಕೆ ಅಂತ ಹೇಳಿ 1/2 ಇಂಚ್ ಬಿಟ್ಟಿರ್ತೀವಿ. ಸೊ ಇಲ್ಲಿ ಆ ನಾಚ್ನ ಇಲ್ಲಿ ಕರೆಕ್ಟಾಗಿ ಕೂರಿಸಿ ನೋಡಿ, ಈ ರೀತಿ ಚೆಕ್ ಮಾಡ್ಕೊಬೇಕು ನೋಡಿ. ಎಕ್ಸಾಕ್ಟ್ ಆಗಿ ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್ ಕರೆಕ್ಟಾಗಿ ಕೂತ್ಕೊಂತು, ಎಕ್ಸ್ಟ್ರಾನೂ ಇಲ್ಲ ಕಡಿಮೆನೂ ಇಲ್ಲ. ಸೊ ಈ ರೀತಿ ಬಂದಾಗ ನಿಮ್ ಬ್ಲೌಸ್ ಕಟಿಂಗ್ ಪರ್ಫೆಕ್ಟ್ ಆಗಿದೆ, ಎಕ್ಸಾಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ಸೊ ಇದು ಏನು ಯಾರ್ಯಾರೆಲ್ಲ ಈ ಏನು 42 ಇಂಚು ಚೆಸ್ಟ್ ಮೆಷರ್ಮೆಂಟ್ ಇದೆ, ಸೊ 10 ಇಂಚು ಡೀಪ್ ನೆಕ್ ಇದೆ, ಸೊ ಅಂಥವ್ರು ಆರಾಮಾಗಿ ಈ ಮೆಷರ್ಮೆಂಟ್ನ ಹಾಕಿ ಕಟಿಂಗ್ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಇಷ್ಟೊತ್ತು ನಾನು ಏನೇನೆಲ್ಲ ಹೇಳ್ಕೊಟ್ಟೆ, ಸೊ ಅದನ್ನೆಲ್ಲ ಪಿನ್ ಟು ಪಿನ್ ನೀವು ಫಾಲೋ ಮಾಡಬೇಕು. ಸ್ಲೀವ್ ಕರೆಕ್ಟಾಗಿ ಬಂದಿದೆಯಾ ಅಂತ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಎಲ್ಲಿ ತಪ್ಪು ಮಾಡಿದ್ರಿ ಅಂತ ನೋಡ್ಕೊಂಡು ನೀವು ಅದನ್ನ ಸರಿ ಮಾಡ್ಕೊಳ್ಬೇಕು. ಸೊ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.